ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದ ಇವತ್ತು ಅವರ ತಲೆನಲ್ಲಿ ಒಂದು ಕನಸನ್ನು ಏನು ಹೊತ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ ರಾಜ್ಯದ ಜನತೆ ಕನ್ನಡಿಗರು ರಾಜಕೀಯವಾಗಿ ಶಕ್ತಿಯನ್ನು ಏನು ತುಂಬಿಸಿದ್ದೀರಿ. ನೀವು ತುಂಬಿಸಿರ್ತಕ್ಕಂಥ ಶಕ್ತಿ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಎರಡು ಉನ್ನತವಾದಂಥ ಇಲಾಖೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾದರೆ, ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿದ್ರು. 2 ಬಾರಿಯೂ ಕೂಡ ಅತ್ಯಂತ ಅಲ್ಪಾವಧಿಯ ಆಡಳಿತ. ಯಾವತ್ತಿಗೂ ಕೂಡ ಕುಮಾರಣ್ಣವರು 5 ವರ್ಷಗಳ ಕಾಲ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ. ಆದರೆ ಮೊದಲನೇ ಬಾರಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 20 ತಿಂಗಳಲ್ಲಿ ಅವರು ಕೊಟ್ಟಂಥ ಜನಪರವಾದಂಥ ಕಾರ್ಯಕ್ರಮಗಳು, ಜನಪರವಾದಂಥ ಯೋಜನೆಗಳು. ನಾನು ಮೊನ್ನೆ ದಿನ ಒಂದು ಸಣ್ಣ ಘಟನೆಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಹೋಗಿದ್ದೆ. ಕರೇಗುಡ್ಡ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಿಂದ ಒಬ್ಬರು ಅಂಗವಿಕಲರು ಬಂದಿದ್ರು, ವಿಕಲಚೇತನರು. ಅವರು ಒಂದು ಪತ್ರವನ್ನು ಬರೆದು ಕಳಿಸ್ಕೊಟ್ರು. ಆ ಪತ್ರ ಓದಿದೆ. ಅವ್ರು ನೆನೆಸ್ಕೊಂಡಿದ್ದು ಸನ್ಮಾನ್ಯ ಕುಮಾರಣ್ಣವರು ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಕಾರ್ಯಕ್ರಮದ ಅಡಿ ಇಡೀ ರಾಜ್ಯಾದ್ಯಂತ ಯಾವ ಯಾವ ಗ್ರಾಮಗಳು ಬಹಳ ಹಿಂದುಳಿದಿತ್ತು ಅಂಥ ಗ್ರಾಮಗಳಿಗೆ ಒಂದು ಸುವರ್ಣ ಯೋಜನೆಯ ಅಡಿ ಆ ಗ್ರಾಮಗಳನ್ನ ಮತ್ತೆ ಹೊಸದಾಗಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದಿಟ್ಟವಾದಂಥ ಕಾರ್ಯಕ್ರಮ ಅದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಆಗಿತ್ತು ಅಂತಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ಬಂದಿದ್ರು ಅಂತಕ್ಕಂಥ ವಿಕಲಚೇತನರು ಒಬ್ಬರು ನೆನೆಸ್ಕೊಳ್ತಾ ಇದ್ರು, ಆ ಪತ್ರದಲ್ಲಿ ಬರೆದಿದ್ರು. ಮತ್ತೊಂದು ಸಣ್ಣ ಬಾಲಕಿ, ಈಗ 20 ವರ್ಷ ಆ ಹೆಣ್ಮಗಳಿಗೆ ವೇದಿಕೆಗೆ ಬಂತು, ಒಂದು ಪತ್ರ ಬರೆದಿತ್ತು ಆ ಹೆಣ್ಮಗಳು. ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಜನಿಸಿದಂಥ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮ, ಹುಟ್ಟತಕ್ಕಂಥ ಹೆಣ್ಣು ಮಕ್ಕಳಿಗೆ. ಆ ಹೆಣ್ಣುಮಗಳು 2006ರಲ್ಲಿ ಜನಿಸಿರ್ತಕ್ಕಂಥದ್ದು. ಈಗ ಅದಕ್ಕೆ 19-20 ವರ್ಷ. ಅದು ಇಷ್ಟು ಉದ್ದ ಪತ್ರ ಬರ್ಕೊಂಡು ತಗೊಂಡು ಬಂದಿದ್ದು. ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾಡಿನ ಹೆಣ್ಮಕ್ಳು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಲಿಕ್ಕೆ ಬಯಸ್ತೇವೆ ಅಂತಕ್ಕಂಥ ಆ ಪುಟ್ಟ ಬಾಲಕಿಯ ಒಂದು ಆಶೀರ್ವಾದ ಆ ಪತ್ರದ ಮೂಲಕ ನಾನು ನೋಡಿದೆ. ನಾನು ಇವತ್ತು ಎಲ್ಲೇ ಹೋದ್ರೂ ರಾಜ್ಯಾದ್ಯಂತ ಪ್ರವಾಸಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ಗ್ರಾಮಕ್ಕೆ ಬಂದಿದ್ರು. ನಮ್ಮ ಮನೆಯಲ್ಲಿ ಊಟ ಮಾಡಿದ್ರು, ನಮ್ಮ ಮನೆಯಲ್ಲಿ ಟೀ ಕುಡಿದ್ರು, ನಮ್ಮ ಮನೆಯಲ್ಲಿ ಕಾಫಿ ಕುಡಿದ್ರು. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಲೂ ಊಟ ಮಾಡಿದ್ರು ಬಂದು ಅಂತ. ಎಲ್ಲೋದ್ರೂ ಕೂಡ ಅವ್ರ ಬಗ್ಗೆ ರಾಜ್ಯದ ಉದ್ದಗಲಕ್ಕೂ ಜನ ನನಗೆ ತಿಳಿಸ್ತಾರೆ. ನನಗೆ ಒಂದೊಂದ್ಸಲಿ ಆಶ್ಚರ್ಯ ಆಗತ್ತೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದಾರ ಅಂತಕ್ಕಂಥದ್ದು ನನಗೆ ಎಷ್ಟೋ ಸಲ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ಬೆಳೆಸಿದಂಥ ಹಿರಿ ವಯಸ್ಸಿನ ಹಿರಿ ಜೀವಿಗಳು ಇವತ್ತಿಗೂ ಕೂಡ ನಮ್ಮ ಪಕ್ಷದ ಪರವಾಗಿ ಧ್ವನಿಯನ್ನ ಎತ್ತಾರೆ. ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮ ತಂದೆ, ಇವತ್ತು ನನ್ನ ಕಾಲದವರೆಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ರಾಜಕೀಯವಾಗಿ ಗುರುತಿಸಿದ್ದೀರಿ, ಬೆಳೆಸಿದ್ದೀರಿ. ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಗುರುತಿಸಿದ್ದೀರಿ, ಬೆಳೆಸಿದ್ದೀರಿ. ಈಗ ನಿಖಿಲ್ ಕುಮಾರಸ್ವಾಮಿಗೂ ಅಷ್ಟೇ ಪ್ರೀತಿ ಕೊಡ್ತೀನಿ ಅಂತಕ್ಕಂಥದ್ದು ಇವತ್ತು ನಿಮ್ಮ ಹೃದಯ ವೈಶಾಲ್ಯತೆ ತೋರಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಇದಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಆಗದೇ ಇಲ್ಲ, ಬೆಲೆ ಕಟ್ಟಲಿಕ್ಕೆ ಆಗದೇ ಇಲ್ಲ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ.
ನೆನ್ನೆಯ ದಿನ ಕೂಡ ನಾನು ಕೋಲಾರ್ನಲ್ಲಿ ಮಾತನಾಡಬೇಕಾದ್ರೆ ನನ್ನ ಯುವ ಸಮುದಾಯದ ನನ್ನ ಮಿತ್ರರಿಗೊಂದು ಮಾತು ಹೇಳಿದೆ. ರಾಜಕಾರಣ ನಾವು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡಬಾರ್ದು, ಅಧಿಕಾರದ ಅಪಾಪಿಗೋಸ್ಕರ ನಾವು ರಾಜಕಾರಣ ಮಾಡಬಾರ್ದು. ನಾವೆಲ್ಲರೂ ಇವತ್ತು ಸಮಾಜವನ್ನ ಕಟ್ಟಬೇಕು. ಸಮಾಜದಲ್ಲಿ ಯಾವುದಾದ್ರೂ ಒಂದು ಕ್ರಾಂತಿಕರವಾದಂಥ ಒಂದು ನಡೆ, ಒಂದು ಬೆಳವಣಿಗೆ, ಒಂದು ಹೆಜ್ಜೆ ಇಡ್ತಕ್ಕಂಥದ್ದಾಗಬೇಕು ಅಂತಕ್ಕಂಥದ್ದಾದರೆ ನಿಮ್ಮ ತಾತ, ನಿಮ್ಮ ತಂದೆ ಅವರೆಲ್ಲರೂ ಒಂದು ಕಾಲದಲ್ಲಿ ಯುವಕರಾಗಿದ್ದರು. ಈಗ ನೀವು ಅವ್ರ ಮಕ್ಕಳು ಮೊಮ್ಮಕ್ಕಳಿದ್ದೀರಿ, ನೀವೆಲ್ಲ ಯುವಕರಿದ್ದೀರಿ. ಬನ್ನಿ ಸಮೃದ್ಧ ಕರ್ನಾಟಕ ರಾಜ್ಯವನ್ನು ಕಟ್ಟೋಣ. ಬನ್ನಿ ನಮ್ಮ ರೈತರನ್ನ ಉಳಿಸೋಣ. ಧ್ವನಿ ಇಲ್ಲದೆ ಇರ್ತಕ್ಕಂಥ ಆ ಕಟ್ಟ ಕಡೆಯ ವ್ಯಕ್ತಿಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡೋಣ. ಯಾವತ್ತೂ ಆ ಭಗವಂತ ಜನ ನಮಗೆ ಆಶೀರ್ವಾದ ಮಾಡಬೇಕು, ಅಧಿಕಾರ ಕೊಡಬೇಕು ಅಂತ ಕೊಡ್ತಾರೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯೋಣ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.